ಸೊ 45 ದಿನಗಳಿಂದ ಕೂಡ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಸಮಸ್ಯೆ ಆಗಿದೆ, ಏನು ಕತೆ ನೋಡಿ. 45 ಡೇಸಿಂದ ನಡೆಸ್ತಾ ಇರುವಂತಹ ಹೋರಾಟ, ಅಟ್ಲೀಸ್ಟ್ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಬೇಕು, ಏನಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ ಖಾಕಿ ಪಡೆ ಮತ್ತು ರೈತರ ನಡುವೆ ವಾಗ್ವಾದ ನಡೆದು ತಳ್ಳಾಟ ನೂಕಾಟ ಆಗಿಬಿಟ್ಟು ಮಾತಿನ ಚಕಮಕಿಯ ನಡುವೆ ದೌರ್ಜನ್ಯವನ್ನು ತೋರೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅನ್ನದಾತ ಒಂದು ರೆಸ್ಪೆಕ್ಟ್ ಮಾಡಬೇಕು, ಗೌರವವನ್ನು ಕೊಡಬೇಕು. ಹೆಣ್ಣುಮಕ್ಕಳು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿಯಾಗಿ ತಳ್ಳಾಟ ನೂಕಾಟ ನಡೀತಾ ಇದೆ ಅಂತ ನೋಡ್ತಾ ಇರ್ಬೋದು. ನಿಜಕ್ಕೂ ಬೇಸರ ಸಂಗತಿ ಇದು. ಸೊ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ರೈತರ ಮೇಲೆಯೇ ಅಟ್ಯಾಕ್ ಮಾಡೋದಕ್ಕೆ ಖಾಕಿ ಪಡೆ ಮುಂದಾಗ್ತಾ ಇರುವಂತಹ ದೃಶ್ಯಗಳು. ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿದ್ದಾರೆ, ಓಕೆ, ಬಟ್ ಅವರ ಬೇಡಿಕೆಗಳಿರುತ್ತೆ ನೋಡಿ. KIADBಯ ಈ ವಿಚಾರ, ಭೂಸ್ವಾಧೀನ ವಿಚಾರ ಅನ್ನೋದು ಸಮಸ್ಯೆ ಆಗ್ತಾ ಇರೋದು ನಿನ್ನೆ ಮೊನ್ನೆದಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡೋದಾಯಿತು. ಇನ್ನೇನಿದ್ರು ಕೂಡ ಬೀದಿಗಿಳಿದು ಹೋರಾಟ ಪ್ರತಿಭಟನೆಯನ್ನು ಮಾಡಿದ್ರಷ್ಟೇ ನಮಗೆ ನ್ಯಾಯ ದಕ್ಕೋದು ಅನ್ನುವಂಥದ್ದನ್ನು ಅರಿತಂತಹ ರೈತರು ಬೀದಿಗಿಳಿದ್ಬಿಟ್ಟು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಅದನ್ನು ತಡೆಯುವಂಥ ಒಂದು ನಿಟ್ಟಿನಲ್ಲಿ ಖಾಕಿ ಪಡೆ ಮುಂದಾಗಬೇಕೋ ಹೊರತು ಈ ರೀತಿಯಾಗಿ ರೈತರ ಮೇಲೆಯೇ ದೌರ್ಜನ್ಯವನ್ನು ಮಾಡೋದು ಎಷ್ಟು ಸರಿ ಅಂತ ಹೇಳಿಬಿಟ್ಟು. ಸೊ ಹೆಣ್ಣುಮಕ್ಕಳು ಕೂಡ ಆ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿರೋದು ಕೂಡ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ತಳ್ಳಾಟ ನೂಕಾಟಗಳು ನಡೀತಾ ಇದೆ. ಸೊ ಬೈರೇಗೌಡ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ರೈತರು ನಮ್ಮ ಜೊತೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬೈರೇಗೌಡ್ರೆ ನಮಸ್ಕಾರ. ಸೊ ಏನಿದು ಪ್ರೊಟೆಸ್ಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೀವು ಆಗ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಪ್ರೊಟೆಸ್ಟ್ ಪ್ರತಿಭಟನೆಯನ್ನ ಮಾಡಲಾಗತ್ತೆ. ಬಟ್ ಪೊಲೀಸ್ನವರು ಆ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಬೇಕು, ಎಚ್ಚರಿಕೆಯನ್ನ ಕೊಡಬೇಕು, ಹೌದು. ಬಟ್ ರೈತರ ಮೇಲೆ ದೌರ್ಜನ್ಯವನ್ನ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಲ್ಲಾದಂತಹ ಸಮಸ್ಯೆಗಳೆಲ್ಲ ಏನು ಬೈರೇಗೌಡ್ರೆ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಉಸ್ತುವಾರಿ ಸಚಿವರು ಇವತ್ತು KDP ಮೀಟಿಂಗ್ಗೆ ಬರ್ತಾರೆ. ಇವತ್ತು ನಮ್ಮ ಹೋರಾಟ 45 ದಿನಗಳಿಗೆ ಕಾಲಿಟ್ಟಿದೆ. ಸೌಜನ್ಯಕ್ಕಾದ್ರೂ ಇಲ್ಲಿ ಮೂಲತಃ ಇರ್ತಕ್ಕಂಥ ರೈತರನ್ನ ಇವತ್ತು ಭೇಟಿ ಮಾಡಿ ಸೌಜನ್ಯಕ್ಕಾದ್ರೂ ಮಾತಾಡೋಂತ ನೈತಿಕತೆ ಇವ್ರಿಗಿಲ್ಲ. ಒಂದಾದ್ರೆ ಬೆಳಗ್ಗೆ ಏಕಾಏಕಿ ಪೊಲೀಸರ ದೌರ್ಜನ್ಯ, ನಮ್ಮ ರೈತನ ಮೇಲೆ ಹಲ್ಲೆ ಮಾಡಿ ರೈತನಿಗೆ ಹಗಲು ರಾತ್ರಿ ಅನ್ನೋದೇ ರೈತ ಮಹಿಳೆ ಆಗ್ಬೋದು, ರೈತರಾಗ್ಬೋದು, ಇವರು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಇವರು ಏಕಾಏಕಿ ಹಲ್ಲೆ ಮಾಡ್ತಾರೆ. ಎಷ್ಟು ಮಾತ್ರ ಸರಿ? ಉಸ್ತುವಾರಿ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟ್ರು ದೌರ್ಜನ್ಯ ರೀತಿಯಲ್ಲಿ ನಡ್ಕೊಂಡ್ಕೊಳ್ತಾ ಇದ್ದಾರೆ. ಇದು ಇವ್ರಿಗೆ ಶೋಭೆ ತರಲ್ಲ. ಈ ಸರ್ಕಾರ ಎಷ್ಟು ದಿನ ಇರ್ತದೆ? ಈ ಪೊಲೀಸರ ದೌರ್ಜನ್ಯದಿಂದ ಇಡೀ ರಾಜ್ಯದ ತಲೆ ತೆಗೆಸುವಂತ ಕೆಲಸ ಮಾಡ್ತಿದ್ದಾರೆ ಉಸ್ತುವಾರಿ ಮಿನಿಸ್ಟರ್ ಆದಂತಹ MP ಸುಧಾಕರ್ ಅವರು. ರೈತರ ಮೇಲೆ ಕಾಳಜಿನೇ ಇಲ್ದಿರ್ತಕ್ಕಂಥ ಏನಾದ್ರು ಇದ್ರೆ ಈ ಉಸ್ತುವಾರಿ ಮಿನಿಸ್ಟರ್ ಯಾಕೆ ಇಷ್ಟಪಡ್ತಾರೆ? ಅಲ್ಲ, ಸಮಸ್ಯೆಗಳಾದಾಗ ಅವ್ರ ಬಳಿಯೇ ಹೋಗ್ಬೇಕು, ಬಟ್ ಅವ್ರಗಳೇ ಈ ರೀತಿ ರೈತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅವಕಾಶ ಕೇಳಕ್ ನಮ್ಮ ರೈತನ ಹೋಗ್ತಾ ಇದ್ದಾಗ ಏಕಾಏಕಿ ಪೊಲೀಸರು ದೌರ್ಜನ್ಯ ಅವ್ರ ಮೇಲೆ ಹಲ್ಲೆ ಮಾಡಿ, ಪೊಲೀಸ್ ವಾಹನದಲ್ಲಿ ಹಲ್ಲೆ ಮಾಡಿ ಇಡೀ ರಾಜ್ಯ ತಲೆ ಆ ರೀತಿ ನಡ್ಕೊಂತ ಇದ್ದಾರೆ ಪೊಲೀಸರು ಇವತ್ತಿನ ಸಂದರ್ಭದಲ್ಲಿ. ಇದು ಯಾರನ್ನ ಕೇಳ್ಬೇಕು ನಾವು? ಸರ್ಕಾರನ ಕೇಳ್ಬೇಕಾ? ಇಲ್ಲ ಈ ಇರ್ತಕ್ಕಂತ ಜನಪ್ರತಿನಿಧಿಗೆ ಕೇಳ್ಬೇಕಂತ ಅವಕಾಶ ಕೊಡೋದೇ ಇಲ್ವಾ? ಇವರೇನು ಹಿಟ್ಲರ್ ಸರ್ಕಾರನ? ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ, ಹಿಟ್ಲರ್ ಸರ್ಕಾರ ಆಡಳಿತ ನಡೆಸುತ್ತಿದ್ದಾರೆ ಇವರೆಲ್ಲ. ಬೈರೇಗೌಡ್ರೆ, ಅಲ್ಲಿ ಲಾಠಿ ಚಾರ್ಜ್ ಏನಾದ್ರು ಆಯ್ತಾ? ಬಿಕಾಸ್ ಸಿಕ್ಕಾಪಟ್ಟೆ ತಳ್ಳಾಟ ನೂಕಾಟ ಕಾಣಿಸ್ತಾ ಇದೆ. ನೂಕಾಟ ಆಯ್ತು, ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ. ಏಕಾಏಕಿ ಹಲ್ಲೆ ಮಾಡಿದ್ರು ಮೇಡಮ್. ಏಕಾಏಕಿ ಒಬ್ಬ ರೈತನ ಮೇಲೆ ಹಲ್ಲೆ ಮಾಡಿದ್ರು. ಇವತ್ತು ಇದೇ ಸಂದರ್ಭದಲ್ಲಿ ದನ ಕರುಗಳು ಎಲ್ಲ ಕಟ್ಟಿ ನಾವು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇಡೀ ರಾಜ್ಯದ ರೈತರೆಲ್ಲ ಈ ವಿಚಾರದಲ್ಲಿ ಒಂದಾಗಿ ಇಡೀ ಈ KDP ಏನಿದೆಯೋ ಇದು ದಂಧೆಕೋರರು. ಇವರು ರಾಜ್ಯದಲ್ಲಿ ಲೂಟಿ ಮಾಡಕ್ಕೆ ರಾಜಕಾರಣಿ ಮಕ್ಕಳಿಗೆ ಅವಕಾಶ, ಅವರಿಗೆ ಜಮೀನುಗಳಿಗೆ ಮಾಡಕ್ಕೋಸ್ಕರ ಈ KDP ಅನ್ನೋ
ಸಂಸ್ಥೆಯನ್ನು ಬಳಸ್ಕೊಂಡು ಇವರು ಇಡೀ ರಾಜ್ಯದಲ್ಲಿ ಈ ರೈತರ ಭೂಮಿಗಳನ್ನ ವಶಪಡಿಸ್ಕೊಳಕ್ಕೆ ಇದೊಂದು ಹುನ್ನಾರ ನಡೀತಾ ಇದೆ ಮೇಡಮ್. ಓಕೆ, ನಿಮ್ಮ ಆಕ್ರೋಶ ಏನು, ನಿಮ್ಮ ನೋವೇನು ಅನ್ನೋದು ಅರ್ಥ ಆಗುತ್ತೆ ಬೈರೇಗೌಡ್ರೆ. ಬಟ್ ನೋಡೋಣ ನಿಮ್ಮ ಪ್ರತಿಭಟನೆಗೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟತ್ತ ಏನ್ ಕತೆ ಅಂತ. ಈ ಗಾಯಾಳುಗಳು ಯಾರಾದ್ರೂ ಇದಾರ ಅಂದ್ರೆ ಸೀರಿಯಸ್ ಆಗಿ ಆಗ್ಬಿಟ್ಟು ಗಂಭೀರವಾಗಿ ಗಾಯಗಳಾಗ್ಬಿಟ್ಟು ಹಾಸ್ಪಿಟಲ್ಗೆ ಚಿಕಿತ್ಸೆನ ಪಡೆಯೋಕೆ ಅಂತ ಹೇಳ್ಬಿಟ್ಟು ಏನಾದ್ರು ರವಾನೆ ಮಾಡಲಾಗಿದೆ? ಹೇಗಿದೆ ಪರಿಸ್ಥಿತಿ ಅಲ್ಲಿದು ಅಟ್ ಪ್ರೆಸೆಂಟ್ ರೈಟ್? ಥ್ಯಾಂಕ್ ಯು ನಮ್ಮ ಅಶ್ವವೇಗ ನ್ಯೂಸ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಬೈರೇಗೌಡ್ರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಆಗ್ತಾ ಇರುವಂತಹ ಅನ್ಯಾಯ ಎಲ್ಲವನ್ನೂ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ಬಟ್ ಏನೇ ಒಂದು ಹೇಳಿಕೆಗಳಿಗಿಂತ ವಿತ್ ಏನು ಹೇಳ್ತಾರೆ ದಾಖಲಾತಿಗಳನ್ನು ಇಟ್ಕೊಂಡು ಮಾತನಾಡಿದಂತಹ ಸಂದರ್ಭದಲ್ಲಿ, ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಉತ್ತರ ಸಿಗಬಹುದೇನೋ.